ಹಲೋ ಎವ್ರಿವನ್, ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯ ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾರೆಟ್ ಹಲ್ವಾ. ಎಸ್, ಈಗ ಒಂದು ಕುಕ್ಕರ್ನ ನಾವು ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕು. ಇದು ಆದಮೇಲೆ ನಾವೀಗ ತೊಳೆದು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ನ ಹಾಕೋಬೇಕು. ಇದು ಸ್ಪೆಷಲ್ ಅಂತ ಹೇಳಿದರೆ, ನಾವು ಈ ಒಂದು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾವು ತುರಿದಿಟ್ಕೊಂಡಿಲ್ಲ. ಇದನ್ನು ನಾವು ಡೈರೆಕ್ಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದ ಜೊತೆಗೆ ಬಾಡಿಸ್ಕೊತಿದ್ದೀವಿ. ಸ್ನೇಹಿತರೆ, ಒಂದು ಸ್ಪೆಷಲ್ ರೆಸಿಪಿ ತುಂಬಾ ಸುಲಭ, ಹಾಗೆಯೇ ದುಪ್ಪಟ್ಟಾದಂಥ ಟೇಸ್ಟ್ನ ಕೊಡುತ್ತೆ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ನೀವೊಂದು ವಿಶೇಷವಾದಂತಹ ಒಂದು ಸ್ಪೆಷಲ್ ಫಟಾಫಟಾಗಿ ತಯಾರು ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಿಧಾನವಾಗಿ ಎಲ್ಲ ಕ್ಯಾರೆಟ್ನ ನಾವು ಹಾಕ್ಕೊಂಡಾದ್ಮೇಲೆ ಬಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ತಳ ಹಿಡಿಯೋದೇ ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಒಂದು ಕ್ಯಾರೆಟು ಕೂಡ ತುಪ್ಪದಲ್ಲಿ ಫ್ರೈ ಆಗೋ ರೀತಿಯಾಗಿ ನಾವು ನೋಡ್ಕೋಬೇಕು. ಇದಾದಮೇಲೆ ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿಗೆ ನಾವು 1/2 ಲೀಟರ್ ಹಾಲನ್ನ ನಾವು ತೊಗೊಂಡಿದ್ದೀವಿ. ಹಾಲು ಬಂದು ಚೆನ್ನಾಗಿ ಕುದಿಸಿರಬೇಕು. ಹಾಗೆಯೇ ಆರಿರೋ ಹಾಲನ್ನ ನಾವು ಈ ಒಂದು ಕ್ಯಾರೆಟ್ಗೆ ಮಿಕ್ಸ್ ಮಾಡ್ಕೋಬೇಕು. ಇದೊಂದು 2 ವಿಷಿಲ್ ಬಂದರೆ ಸಾಕು. ತುಂಬ ಕೂಡ ಮೆತ್ತಗಾಗಬಾರ್ದು, ಹಾಗೆ ಗಟ್ಟಿಯಾಗಿ ಕೂಡ ಇರಬಾರ್ದು. ತುಪ್ಪದ ಜೊತೆಗೆ ನಾವು ಹಾಕಿರೋಂಥ ಕ್ಯಾರೆಟು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಫ್ಲೇವರ್ ಕೂಡ ಕಾಣಿಸ್ತಿದೆ. ಈಗ ಕುದಿಸಿ ಆರಿಟ್ಟಿರುವಂತಹ ಹಾಲನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು 1/2 ಲೀಟರ್ ಹಾಲನ್ನು ನಾವು ಉಪಯೋಗಿಸ್ಕೊಂಡಿರೋದು. ಕಲರ್ ಕೂಡ ಸೂಪರಾಗಿ ಕಾಣಿಸ್ತದೆ. ಇದು ಪಕ್ಕ ನ್ಯಾಚುರಲ್ ಕಲರು. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಕಲರ್ ಪೌಡ್ರ್ ನಾವು ಉಪಯೋಗಿಸಿಲ್ಲ. ಹಾಗೆಯೇ ತುಂಬ ಒಳ್ಳೆಯ ಫ್ಲೇವರ್, ಅಂದರೆ ಆ ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿ ಬರ್ತಿದೆ. ಈಗ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋಂಥ ಕ್ಯಾರೆಟು ಹಾಗೆ ಹಾಲು ಮಿಕ್ಸ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಇದೊಂದು 2 ವಿಷಲ್ ಬಂದರೆ ಸಾಕು. ಈಗ ನೋಡ್ತಿದ್ದೀರಾ, ಈಗ ಮೊದಲನೇ ವಿಷಲ್ ಬಂದಿದೆ, ಹಾಗೆ 2ನೇ ವಿಷಲ್ ಕೂಡ ಆಗಿದೆ. ಈಗ ಇನ್ನೊಂದು ಕಡೆ ನಾವು ಕಡಾಯಿನ ನಾವು ಬಿಸಿ ಮಾಡಿಕೊಂಡು 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾವು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಿದ್ದೀರಾ, ತವ ಕೂಡ ಬಿಸಿಯಾಗಿದೆ, ತುಪ್ಪ ಕೂಡ ಕಾದಿದೆ. ಈಗ ಸೂಪರಾದಂತಹ ದ್ರಾಕ್ಷಿಯನ್ನು ನಾವು ಫ್ರೈ ಮಾಡ್ಕೊತಿದ್ದೀವಿ. ಇದು ಒಂದು 5-6 ಸೆಕೆಂಡು ಫ್ರೈ ಆದಮೇಲೆ ಗೋಡಂಬಿ ಕೂಡ ನಾವು ಹಾಕೋಬೇಕು. ಯಾಕಂದರೆ ಯಾವುದೇ ಒಂದು ಸ್ವೀಟ್ ಮಾಡಿದ್ರೂ ಕೂಡ ದ್ರಾಕ್ಷಿ ಗೋಡಂಬಿ ಫಸ್ಟ್ ಇರುತ್ತೆ. ಇದು ರುಚಿ ಕೂಡ ಹೆಚ್ಚಿಸುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈಗ ನಿಧಾನವಾಗಿ ನಾವು ತಳ ಹಿಡಿಯೋದೇ ರೀತಿಯಲ್ಲಿ ಬಾಡಿಸ್ಕೊಂಡು ಈಗ ಗೋಡಂಬಿ ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಾ, ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಇದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಲಿಡ್ನ ಓಪನ್ ಮಾಡೋ ಸಮಯ. ಆಹಾ, ನೀವು ನೋಡ್ತಿದ್ದೀರಾ, ಹಾಲು ಜೊತೆಗೆ ಕ್ಯಾರೆಟು ಹಾಗೆ ತುಪ್ಪ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ನಾವು ಇದನ್ನ ನಿಧಾನವಾಗಿ ಒಂದು ಸ್ಮ್ಯಾಶರ್ ತೊಗೊಂಡು ಸಂಪೂರ್ಣವಾಗಿ ಎಲ್ಲ, ಅಂದರೆ ಬಾಯ್ಲ್ಡ್ ಆಗಿರೋಂತಹ ಕ್ಯಾರೆಟ್ಗಳನ್ನ ನಿಧಾನವಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ಮಿಕ್ಸಿಲಿ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಅದ್ರ ಟೇಸ್ಟ್ ಕೂಡ ಬೇರೆ ರೀತಿ ಕೊಟ್ಬಿಡುತ್ತೆ. ನಿಧಾನವಾಗಿ ಪ್ರೆಷರ್ ಕೊಟ್ಟು ಅದನ್ನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಆ ಕಡಾಯಿ ಇರುತ್ತಲ್ಲ, ಅದಕ್ಕೇ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಈ ಒಂದು ಮಿಕ್ಸರ್, ಅಂದರೆ ಕ್ಯಾರೆಟ್ನ ಮಿಕ್ಸರ್ನ ಹಾಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಹಾಲು ನಾವು ಹಾಕಿರೋದ್ರಿಂದ ಸಡನ್ನಾಗಿ ಹಾಕಿದಾಗ ಅದು ಬೇರೆ ರೀತಿಯಾದಂಥ ಸ್ಟ್ರಕ್ಚರ್ ಕೊಡುತ್ತೆ. ಆದ್ದರಿಂದ ಸ್ವಲ್ಪ ಹೊತ್ತು ನಾವು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಧಾನವಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನಾವು ಕುದಿಸ್ಕೋಬೇಕು. ಕ್ಯಾರೆಟು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಕೂಡ ನಮ್ಮ ಒಂದು ಸ್ವೀಟ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾವು ಮಧ್ಯದಲ್ಲಿ ಮನೇಲೇ ಮಾಡಿರುವಂತಹ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡ್ವಿ. ಈಗ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಹಾಲು ಕೂಡ ಬೆಂದು ಒಂದು ಕ್ಯಾರೆಟ್ ಫ್ಲೇವರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಾವು ತೊಗೊಳ್ತಿರೋದು 1.5 ಕಪ್ಪಷ್ಟು ಶುಗರ್ನ ನಾವು ತೊಗೊಳ್ತಿದ್ದೀವಿ. ಈಗ ನಿಮ್ಗೇನಾದರೂ ಶುಗರ್ ಜಾಸ್ತಿ ಬೇಕಂತ ಹೇಳಿದರೆ ನೀವು 2 ಕಪ್ಪು ಕೂಡ ನೀವು ತೊಗೋಬೋದು. ಇಲ್ಲಿ ನಾವು 1/4 kg ಕ್ಯಾರೆಟಿಗೆ 1/2 ಲೀಟ್ರ್ ಹಾಲನ್ನ ಉಪಯೋಗಿಸ್ಕೊಂಡು 1.5 ಕಪ್ಪು ಶುಗರ್ ನಾವು ತೊಗೊಂಡಿದ್ದೀವಿ. ಈಗ ಹಾಲು ಕ್ಯಾರೆಟು ಕೂಡ ಚೆನ್ನಾಗಿ ಹೊಂದ್ಕೊಂಡು ಹೋಗಿದೆ. ನಾವು ಫ್ರೈ ಮಾಡ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿ ಕೂಡ ನಾವು ಹಾಕೋಬೇಕು. ಇದು ಕೂಡ ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕು, ತುಂಬ ಹರಿಬರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫೈನಲ್ ಟಚ್ ನೀವು ನೋಡ್ತಿದ್ದೀರಾ, ಆಹಾ, ಅದ್ಭುತವಾಗಿ ಕಾಣಿಸ್ತಿದೆ. ಇದು ಬರೀ ನೋಡೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ,
ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಶುಕ್ರವಾರ ಏನಾದರೂ ಪೂಜೆ ಮಾಡ್ತಿದ್ರೆ ಆ ಟೈಮಲ್ಲಿ ಕೂಡ ನೈವೇದ್ಯವಾಗಿ ಕೂಡ ಇದನ್ನ ಉಪಯೋಗಿಸ್ಕೋಬೋದು. ಹಾಗೆ ನಾನು ಈಗಾಗಲೇ ಹೇಳ್ದಾಗೆ ಮನೇಲಿ ಯಾರೋ ಸಡನ್ನಾಗಿ ಗೆಸ್ಟ್ ಬಂದರೆ ಕೂಡ ಫಟ್ ಅಂತ ಒಂದು 2 ವಿಷಲ್ ಕೂಗಿಸ್ಬಿಟ್ಟು ಈ ರೀತಿಯಾದಂತಹ ಒಂದು ಸೂಪರಾದ ಟೇಸ್ಟ್ ಆದಂತಹ ಒಂದು ಕ್ಯಾರೆಟ್ ಹಲ್ವಾವನ್ನು ನೀವು ಮಾಡಿಕೊಡ್ಬೋದು. ಏನು ಮನೇಲಿ ಫಂಕ್ಷನ್ ಇದ್ದರೂ ಕೂಡ ಈ ಒಂದು ರೆಸಿಪಿಗಳು ನಿಮಗೆ ತುಂಬ ಚೆನ್ನಾಗಿಯೇ ಹೆಲ್ಪ್ ಆಗುತ್ತೆ.